पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನಮ್ಮ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಆದರೆ ನಮಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಆದರೆ ಯಾವ ಕೊಲೆಸ್ಟ್ರಾಲ್ ಬೇಕು? ಗುಡ್ ಕೊಲೆಸ್ಟ್ರಾಲ್ ಬೇಕು. ಈ ಅಭ್ಯಾಸವನ್ನು ಮಾಡಿದಾಗ ಏನಾಗುತ್ತೆ, ಗುಡ್ ಕೊಲೆಸ್ಟ್ರಾಲನ್ನು ಶರೀರದಲ್ಲಿ ಉಳಿಸ್ಕೊಳ್ಳುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡಿಬಿಡುತ್ತೆ. ಅಂತಹ ಶಕ್ತಿ ಈ ಜಠರ ಪರಿವರ್ತನಾಸನಕ್ಕಿದೆ. ಹಾಗಾಗಿ ಇದು ತುಂಬ ಉಪಯುಕ್ತವಾದ ಅಭ್ಯಾಸ. ಮತ್ತು ಹೊಟ್ಟೆಯ ಬೊಜ್ಜಿದ್ರೆ, ಒಬೆಸಿಟಿ ಇದ್ದರೆ ಈ ಅಭ್ಯಾಸವನ್ನು ನಿರಂತರವಾಗಿ ಒಂದು 20 ಸಾರಿ 30 ಸಾರಿ ಬೆಳಗ್ಗೆಯಿಂದ ಸಂಜೆ 2 ಹೊತ್ತು ಮಾಡಿಬಿಟ್ರೆ ನಿಮ್ಮ ಹೊಟ್ಟೆ ಕಾಣದ ಹಂಗೆ ಮಾಯ ಆಗುತ್ತೆ. ಅಷ್ಟು ಶಕ್ತಿ ಇದೆ ಈ ಜಠರ ಪರಿವರ್ತನಾಸನಕ್ಕೆ. ನಿಧಾನವಾಗಿ ಕಾಲಿನ ಮಂಡಿಯನ್ನು ಮಡಚ್ಕೊಳ್ಳಿ, ಮತ್ತೆ ಪುನಃ 2 ಕಾಲನ್ನು ಜೋಡಿಸ್ಕೊಳ್ಳಿ, ಮೊಣಕೈಯನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ, ಹೊಟ್ಟೆ ಮೇಲೆ ಪಾದವನ್ನು ಎಳ್ಕೊಳ್ಳಿ, ಕಾಲನ್ನು ಎಳ್ಕೊಳ್ಳಿ, ಮತ್ತೆ ದೀರ್ಘ ಉಸಿರಾಟವನ್ನು ಮಾಡಿ. ಈಗ ಬೆನ್ನಿನ ಎಲ್ಲ ಬಿಲ್ಲೆಗಳು ಎಷ್ಟು ಚೆನ್ನಾಗಿ ಎಳೆಯಲ್ಪಡುತ್ತೆ ನಿಮಗೆ ಸ್ವತಃ ಮಾಡಿದಾಗ ಅನುಭವಕ್ಕೆ ಬರ್ತದೆ. ಬೆನ್ನು ಎಷ್ಟು ಹಗೂರಾಗತ್ತೆ ಅನ್ನೋದು ಅದು ಈ ಒಂದು ಸೂಕ್ತಬದ್ಧ ಕೋಣಾಸನದಲ್ಲಿ ಸಿಗುವಂಥ ಒಂದು ಉಪಯೋಗ. ಈ ರೀತಿ ನಿಧಾನವಾಗಿ ಬೆಲ್ಟನ್ನು ಹೊರಗೆ ಹಾಕಿ ಹಾಗೆ ಮುಂದಕ್ಕೆ ಕಾಲು ಹಾಕಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯೋಣ. ಇದು ಸೂಕ್ತ ಪಾದಾಂಗುಷ್ಠಾಸನದ ಹಲವು ಪ್ರಕಾರಗಳು. ಇದನ್ನು ಮಾಡೋದ್ರಿಂದ ಬೆನ್ನಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ನೀವೇ ಸ್ವತಃ ಈ ಅಭ್ಯಾಸವನ್ನು ಮನೆಯಲ್ಲಿ ಆರಾಮದಲ್ಲಿ ಮಾಡಬಹುದು. ನಮ್ಮ ಈ ಯೋಗ ಚಿಕಿತ್ಸೆಯಲ್ಲಿ ಎಲ್ಲ ಯೋಗ ಚಿಕಿತ್ಸೆಗಳು ಮುಗಿದ ಮೇಲೆ ಕೊನೆಯ ಭಾಗದಲ್ಲಿ ಈ ಒಂದು ವಿಶ್ರಾಂತಿ ಸ್ಥಿತಿಯನ್ನು ನಾವು ಕೊಡ್ತೇವೆ. ಸೂಕ್ತಬದ್ಧ ಕೋಣಾಸನ ಎನ್ನುವಂಥ ಒಂದು ವಿಶ್ರಾಂತಿಯ ಸ್ಥಿತಿ. ಇದಕ್ಕೆ ಒಂದು BP ಟೇಬಲ್ ಅಂತ ಕರಿತೀವಿ. ಈ BP ಟೇಬಲನ್ನು ಈ ರೀತಿಯಾಗಿ ರಚನೆ ಮಾಡಿದ್ದಾರೆ ನಮ್ಮ ಗುರುಗಳು. ಅದರ ಮೂಲಕ ನಮ್ಮ ವಿಶ್ರಾಂತಿಯನ್ನು ಹೇಗೆ ಪಡೆಯೋದು, ಬೆನ್ನು ನೋವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಈಗ ಬೆನ್ನು ನೋವಿನಿಂದ ಬಳಲುತ್ತಿರುವ ರೋಗಿಗೆ ಏನು ಮಾಡ್ತೀವಿ, ಈ ರೀತಿಯಾಗಿ ಒಂದು ಸೊಂಟಕ್ಕೆ ಪಟ್ಟಿ ಕೊಡ್ತೀವಿ. ಸೊಂಟಕ್ಕೆ ಪಟ್ಟಿ ಕೊಟ್ಟು ನಿಧಾನವಾಗಿ ಹಿಡ್ಕೊಳ್ಳಿ 2 ಕೈಯಿಂದ. ಹಾಗೆ ಬೆನ್ನಿನ ಮೂಲವನ್ನು ಈ ಟೇಬಲಿಗೆ ಕೊಟ್ಟು ಕುತ್ಕೊಳ್ಬೇಕು. ಈ ಕುತ್ಕೊಳ್ಳುವಾಗ ನೋಡಿ, ಈ ಬೆನ್ನಿನ ಮೂಲ ಮತ್ತು ಆ ಟೇಬಲಿನಲ್ಲಿ ಗ್ಯಾಪ್ ಇರಬಾರ್ದು, ಒಂದಕ್ಕೊಂದು ದೂರ ಇರಕೂಡ್ದು. ಆದಷ್ಟು ಅದರ ಹತ್ತಿರಕ್ಕೆ ಮಲಗಿ ಅದರ ನೇರವಾಗಿ ಮಲ್ಕೊಂಡು ಹಾಗೆಯೇ ಕೆಳಗೆ ಬರಬೇಕು. ಕೆಳಗೆ ಬಂದ ಮೇಲೆ ಈ ಪಿಲ್ಲೋಗೆ ಕೈ ಬಿಟ್ಬಿಡಿ. ಈ 2 ಕೈಗಳನ್ನು ಇಲ್ಲಿ ಇಟ್ಟಿರುವ ಅಡ್ಡಪಟ್ಟಿಯ ಮೇಲೆ ಹಾಕಬೇಕು. ತಲೆಯ ಭಾಗವನ್ನು ಈ ಸಣ್ಣ ಪಿಲ್ ಮೇಲೆ ಬಿಡಬೇಕು. ಇನ್ನು ಈ ಕಾಲುಗಳನ್ನು ಜೋಡಿಸಿ ಬದ್ಧ ಕೋಣಾಸನದ ಸ್ಥಿತಿಗೆ ಬರಬೇಕು. ಈ ರೀತಿಗೆ ಪಾದವನ್ನು ಜೋಡಿಸಿದಾಗ ನೋಡಿ, ನಿಧಾನವಾಗಿ ನಾವು ಈ ಬೆಲ್ಟನ್ನು ನೋಡಿ ಹೀಗೆ ಎಳಿತಾ ಹೋಗ್ತೀವಿ. ಎಳೆದಾಗ ಆ ಬೆನ್ನಿನ ಭಾಗದಲ್ಲಿ ಟ್ರ್ಯಾಕ್ಷನ್ ಆಗತ್ತೆ, ಎಳೆಯಲ್ಪಡುತ್ತೆ, ಆರಾಮ್ ಅನಿಸುತ್ತೆ. ಈ ಪಾದದಿಂದ ಬೆನ್ನಿಗೆ ಬೆಲ್ಟ್ ಹಾಕಿದಾಗ ಪೇಷಂಟ್ಗೆ ತುಂಬ ಆರಾಮ್ ಅನಿಸುತ್ತೆ. ಇದಾದ ಮೇಲೆ ಒಂದು ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕ್ತೀವಿ ನೋಡಿ. ಪಾದದ ಮೇಲೆ ಒಂದು ಹಾಕ್ತೀವಿ, ಆಮೇಲೆ ನಿಧಾನವಾಗಿ ಎಡ ತೊಡೆಯ ಮೇಲೆ ಒಂದು, ಅದಾದ ಮೇಲೆ ಬಲ ತೊಡೆಯ ಮೇಲೆ ಇನ್ನೊಂದು, ಇಷ್ಟಾದ ಮೇಲೆ ಹೆಡ್ ರೆಸ್ಟ್. ತಲೆಯ ಭಾಗಕ್ಕೂ ಕೂಡ ಒಂದು ಸಣ್ಣ ಸ್ಯಾಂಡ್ ಬ್ಯಾಗನ್ನು ಕೊಡ್ತೇವೆ. ಈ ರೀತಿ ಬಟ್ಟೆಯನ್ನು ಹಾಕಿ ಕಣ್ಣು ಮುಚ್ಚಿಸಿ ಅದರ ಮೇಲೆ ಒಂದು 1 kg 2 kg ಇರುವಂಥ ಒಂದು ಸ್ಯಾಂಡ್ ಬ್ಯಾಗನ್ನು ಹಾಕ್ತೀವಿ. ಈ ವ್ಯವಸ್ಥೆಯನ್ನು ಮಾಡಿದಾಗ, ಈ ರೀತಿ ಅವರು ಮಲಗಿದಾಗ ಅಭ್ಯಾಸದ ನಾವು ಸುಮಾರು 1 ರಿಂದ 2 ತಾಸು ಚಿಕಿತ್ಸೆ ಕೊಡ್ತೀವಿ.
ಪ್ರತಿ ಬೆನ್ನು ನೋವಿನ ಪೇಷಂಟಿಗೆ. ಈ ರೀತಿಯಾಗಿ ಮಲಗಿದಾಗ ಏನಾಗುತ್ತೆ, ಅಕಸ್ಮಾತಾಗಿ ಅವರು ಚಿಕಿತ್ಸೆಯನ್ನು ಪಡೆಯುವಾಗ ಏನಾದರೂ ಒತ್ತಡಗಳಾಗಿದ್ದರೆ, ನೋವಾಗಿದ್ದರೆ, ಮಸಲ್ ಕ್ರ್ಯಾಂಪ್ಸ್ ಆಗಿದ್ದರೆ ಅಥವಾ ಅವರಿಗೆ ನೋವಿನ ಅನುಭವ ಆಗಿದ್ದರೆ, ಈ ಸ್ಥಿತಿಯಲ್ಲಿ ಮಲಗಿದಾಗ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಬಿಡ್ತಾರೆ. ನೋಡಿ ಆ ಒಂದು ಸ್ಥಿತಿಯನ್ನು ನೋಡಿ ಹೇಗಿದೆ, ಎದೆಯ ಭಾಗ ಎಷ್ಟು ಮೇಲಕ್ಕೆದ್ದಿದೆ ಮತ್ತು ವಿಶಾಲಗೊಳ್ಳಿದೆ. ಯಾಕೆ ಹೇಳಿದ್ರೆ ನಾವಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದೀವಿ, ಪಟ್ಟಿಯ ಒಳಗೆ ತೋಳನ್ನು ಹಾಕ್ಸಿದ್ದೀವಿ. ಆವಾಗೇನಾಗುತ್ತೆ, ನಮ್ಮ ಈ ಎದೆಯ ಭಾಗ ವಿಶಾಲಗೊಂಡಿದೆ. ಅದರಿಂದ ನಮ್ಮ ಶ್ವಾಸಕೋಶಗಳು ಮತ್ತು ವಫೆಯ ಭಾಗ ಮತ್ತು ಹೊಟ್ಟೆಯ ಭಾಗ ಎಷ್ಟು ಆ್ಯಕ್ಷನಲ್ಲಿದೆ ನೋಡಿ. ಈ ರೀತಿ ಮಲಗಿದಾಗ ಉಸಿರಾಟದ ಹಂತವೂ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಒತ್ತಡ ಮುಕ್ತವಾಗುತ್ತೆ. ಈ ರೀತಿ ಮಲಗಿದಾಗ ನಮ್ಮ ಬಿ ಪಿಯು ಕೂಡ ಕಂಟ್ರೋಲ್ ಬರುತ್ತೆ. ಈ ಬಿ ಪಿ ಟೇಬಲ್ ಮೇಲೆ ಪ್ರತಿನಿತ್ಯ 3 ಬಾರಿ, ಬೆಳಗ್ಗೆ ತಿಂಡಿ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ 3 ಹೊತ್ತು 10 ರಿಂದ 15 ನಿಮಿಷ ಇದರಲ್ಲಿ ಮಲ್ಕೊಂಡ್ರೆ ಬಿ ಪಿ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗುಣ ಆಗುತ್ತೆ. ಯಾವುದೇ ಮಾತ್ರೆ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಯಾವುದೇ ರೀತಿಯ ಬಿ ಪಿ ಇರಲಿ, ಲೋ ಬಿ ಪಿ ಇರಲಿ, ಹೈ ಬಿ ಪಿ ಇರಲಿ, ಎಂಥ ಬಿ ಪಿ ಇದ್ದರೂ ಕೂಡ ಅದು ಈ ಒಂದು ಸೂಕ್ತಬದ್ಧ ಕೋಣಾಸನದಲ್ಲಿ ಒಂದು 3 ತಿಂಗಳು 2 ತಿಂಗಳು ಅಭ್ಯಾಸ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಎಷ್ಟೋ ಜನ ಇದರಿಂದ ಲಾಭ ಪಡ್ಕೊಂಡಿದ್ದಾರೆ. ಆದರೆ ಈ ಚಿಕಿತ್ಸೆಯಲ್ಲಿ ನಮಗೆ ತಾಳ್ಮೆ ಬೇಕು. ಯೋಗ ಚಿಕಿತ್ಸೆಯಲ್ಲಿ ತಾಳ್ಮೆ ಇದ್ದರೆ ನಾವು ಔಷಧಿ ಇಲ್ಲದೆ ನಾವು ಆರೋಗ್ಯವನ್ನು ಪಡಿಬಹುದು. ಇದು ಸೂಕ್ತಬದ್ಧ ಕೋಣಾಸನದಲ್ಲಿರುವ ಒಂದು ವ್ಯವಸ್ಥೆ. ಇದನ್ನು ಚಿಕಿತ್ಸೆಯ ಕೊನೆಯಲ್ಲಿ ನಾವು ಮಾಡ್ತೇವೆ. ವೀಕ್ಷಕರೇ, ಇಲ್ಲಿಯವರೆಗೂ ಬೆನ್ನು ನೋವಿನ ಬಗ್ಗೆ ಹಲವು ಸಂಚಿಕೆಯನ್ನು ನೀವು ನೋಡಿದ್ದೀರಿ. ಈ ಸಂಚಿಕೆಗಳಲ್ಲಿ ಬೆನ್ನು ನೋವಿನ ಸಮಸ್ಯೆಗಳಿಗೋಸ್ಕರ ಯಾವ ರೀತಿಯ ಅಭ್ಯಾಸವನ್ನು ಮಾಡಬೇಕು, ಯಾವುದು ತಪ್ಪು ಕ್ರಮಗಳು, ಯಾವುದು ಸರಿ ಕ್ರಮಗಳು, ಇದರ ಮೂಲಕ ನೀವೆಲ್ಲ ಸರಿಯಾದ ಕ್ರಮವನ್ನು ಅನುಸರಿಸ್ತಾ ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.